ಟೌನಲ್ಲಾಗಲಿ ಅಥವಾ ಬೇರೆ ಈ ಕ್ಷೇತ್ರದಲ್ಲಿ ಎಲ್ಲಾದರೂ ಈಗ ಕಳಪೆ ಕಾಮಗಾರಿ ನಾನು ಯಾವ ಸಂದರ್ಭದಲ್ಲಿ ಕೂಡ ನಾನು ಯಾವತ್ತೂ ಕೂಡ ನಾನು ಅವಕಾಶ ಕೊಟ್ಟಿಲ್ಲ. ಮಾತಾಡಬೇಡಿ ಯಾರು. ಕಳಪೆ ಕಾಮಗಾರಿಗೆ ವೆಂಕಟಶಿವಾರೆಡ್ಡಿ ಹತ್ತಿರ ಅವಕಾಶ ಇಲ್ಲ. ಈಗ ಟೌನ್ನಲ್ಲಿ ಇವಾಗ ನೋಡಿದ್ದೀರಿ ನೀವೆಲ್ಲ, ಕೋಲಾರ ಶ್ರೀನಿವಾಸಪುರ ರೋಡ್ ಯಾವ ರೀತಿ ಆಗಿದೆ. ಇವಾಗ ಎಲ್ಲ ಕಾಮಗಾರಿಗಳು ತಾಲ್ಲೂಕಲ್ಲಿ ಅವರ ಊರಲ್ಲಿ 90% ಅವರೇ ಮಾಡಿಕೊಡ್ತಾ ಇದ್ದಾರೆ. ಅವರು ಊರಿನವರು ಗ್ರಾಮಸ್ಥರು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ಕಳಪೆ ಕಾಮಗಾರಿಗಳಿಗೆ ಅವಕಾಶ ಇಲ್ಲ. ಮತ್ತು ಇನ್ನು ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಸರ್ಕಾರದಿಂದ ಬರುವ ಸ್ಟೇಜಲ್ಲಿದೆ. ಇವನ್ನು ನಾವು ಮುನ್ಸಿಪಾಲ್ಟಿದು ಆಗ್ಬೋದು, ಟೌನ್ನಲ್ಲಿ ಆಗ್ಬೋದು, ಅಥವಾ ರೂರಲ್ ಪಾರ್ಟ್ಸಲ್ಲಿ ಆಗ್ಬೋದು. ಇನ್ನು ಯಾವುದೂ ದುಡ್ಡು ಬಂದಿಲ್ಲ. ಸೊ ಅದು ಬರುವ ಹಂತದಲ್ಲಿದೆ. ಇದು ಆದ್ದರಿಂದ ಇಲ್ಲಿ ಕೆಲವು ಕಾಮಗಾರಿಗಳು ಮರು ಕಾಂಕ್ರೀಟ್ ಮಾಡೋದಕ್ಕೆ ನಾನು ಆದೇಶ ಕೊಟ್ಟಿದ್ದೇನೆ, ಡೈರೆಕ್ಷನ್ ಕೊಟ್ಟಿದ್ದೇನೆ. ಇಲ್ಲಿ ಟೌನ್ನಲ್ಲಿ ಮಿಕ್ಸು ಅದೇನೋ RMC ಮಿಕ್ಸಿಂಗ್ ಅದೇನೋ ಸ್ವಲ್ಪ ಸಮಸ್ಯೆ ಆಗಿ ಹೆಚ್ಚು ಕಡಿಮೆ ಆಗಿದೆ, ಮತ್ತು ಅದು ಚಾನ್ಸ್ ನಂಗೆ ಆಗಿದೆ. ಸೊ ಆದ್ದರಿಂದ ಮತ್ತು ಅದನ್ನು ಕಿತ್ಬಿಟ್ಟು ಬೇರೆ ಕಾಂಕ್ರೀಟು ಸ್ವಚ್ಛ ಕರೆಕ್ಟಾಗಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ನಾನು ಆದೇಶ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಆ ಕೆಲಸವನ್ನು. ಎಲ್ಲಿಯೂ ಕೂಡ ಕಳಪೆ ಕೆಲಸಕ್ಕೆ ಅವಕಾಶ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಇವಾಗ ಆಗಿರೋ ಕೆಲಸಗಳಲ್ಲಿ ನೋಡಿದ್ದೀರಿ ನೀವು ಯಾವ ರೀತಿ ಕೆಲಸಗಳಾಗ್ತಾ ಇದೆ ಅಂತ. ನೀರಿನ ಅಭಾವದ ಬಗ್ಗೆ ನೂರನೇ ಅಭಾವ ಸರ್ ನಾವು ನಿವಾರಣೆ ಮಾಡ್ತಾ ಇದ್ದೀವಿ. ಅಪ್ ಟು ಡೇಟ್ ಪ್ರತಿಯೊಂದು ವಾರಕ್ಕೂ ನಾನು ಯಾವಾಗಲೂ ನಿರಂತರವಾಗಿ ಇಂಜಿನಿಯರ್ಸನ್ನು ಟಚ್ಚಲ್ಲಿರ್ತೇನೆ. ಬೆಳಗ್ಗೆ ಎದ್ದರೆ ಯಾವಾಗಲೂ ಒಂದು ಊರು ಹೇಳ್ತಾರೆ, ಅಲ್ಲಿ ನೀರಿಲ್ಲ, ಇಲ್ಲಿಲ್ಲ, ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ ಅಂತ. ಅದನ್ನು ನಿವಾರಣೆ ಮಾಡೋದು ನಮ್ಮ ಕರ್ತವ್ಯ. ಮಾಡ್ತಾ ಇದ್ದೇನೆ, ಐ ಆಮ್ ಡೂಯಿಂಗ್ ಇಟ್. ಮತ್ತೆ ಇಲ್ಲಿ ಕಳಪೆ ಕೆಲಸಗಳು ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಯಾರಿಗೂ ಕೂಡ ಅವಕಾಶ ಕೊಡುವುದೂ ಇಲ್ಲ ಅಂಥದ್ದಕ್ಕೆ. ಎಲ್ಲರೂ ಕೂಡ, ಯಾಕೆಂದರೆ ದುಡ್ಡು ಇನ್ನೂ ಬಂದಿಲ್ಲ, ಹುಷಾರಾಗಿ ವ್ಯವಹಾರ ಮಾಡಬೇಕು. ಯಾಕಂದರೆ ಅವರು ಲ್ಯಾಂಡ್ ಆರ್ಮಿಯವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜವಾಬ್ದಾರಿ. ಹೆಚ್ಚು ಕಡಿಮೆ ಆದರೆ MLA ಬರುವುದಿಲ್ಲ, MLA ಕೆಟ್ಟದ್ದು ಬರುವುದಿಲ್ಲ. ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ಲ್ಯಾಂಡ್ ಆರ್ಮಿ ಅವರು ಕೂಡ ಇದ್ರ ಮೇಲೆ ಗಮನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು.